ಇವತ್ತು ಒಂದು ವಿಚಾರವನ್ನು ಎಲ್ಲರೂ ಗಮನಿಸಿರ್ತಾರೆ ಅಂದ್ಕೊಳ್ತೀನಿ. ಏನು ಅಂತಂದರೆ ಬೆಳಿಗ್ಗೆ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೆ ಈ ಒಂದು ಲೆಟರ್ನ. ಏನು ಅಂತಂದರೆ, ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಮ್ಮ ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳು ಒಂದು ಲೆಟರ್ನ ಬರೆದಿದ್ದಾರೆ. ಸೊ ಈ ಲೆಟರಲ್ಲಿ ಯಾವ ರೀತಿಯಾಗಿ ತಮ್ಮ ನೋವು ವೇದನೆಯನ್ನು ಹೇಳ್ಕೊಂಡಿದ್ದಾರೆ ಅಂತಂದರೆ, ಸಾವಿರಾರು ಆ, ಪ್ರತಿಭಾನ್ವಿತ ಸ್ಪರ್ಧಾರ್ಥಿಗಳು ಈಗಾಗಲೇ ನೊಂದು ಹೋಗಿದ್ದಾರೆ. ಇದು ಇಲ್ಲಿ ಮೆನ್ಷನ್ ಮಾಡಿದೆ, ಬಟ್ ಲಕ್ಷಾಂತರ ಜನ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಬಂದು 5-10 ವರ್ಷ ಆಯಿತು. ನೋಟಿಫಿಕೇಷನ್ಸ್ಗಾಗಿ ಎಸ್ಪೆಷಲಿ ಈ ವರ್ಷ ನೇಮಕಾತಿಗೆ ಕಾದು ಆಲ್ರೆಡಿ ಬಹಳಷ್ಟು ಜನ ತಮ್ಮ ಪ್ರಾಣತ್ಯಾಗವನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಒಂದು ಸಾಮಾಜಿಕ ಒತ್ತಡ. ಇವತ್ತು ನೋಡಿ, ಸರ್ಕಾರಿ ನೌಕರಿ ಇಲ್ಲದೆ ಇರುವಂಥವ್ರನ್ನ ಸಮಾಜ ಟ್ರೀಟ್ ಮಾಡೋ ರೀತಿಯೇ ಬೇರೆ. ಯಾಕೆ ಅಂತಂದರೆ, ಆ ರೀತಿ ಸುತ್ತಮುತ್ತಲಿನ ವಾತಾವರಣ ಹಂಗಿರುತ್ತೆ. ಈ ಖಾಸಗಿ ಉದ್ಯೋಗ ಮಾಡಿ ಲಕ್ಷಾಂತರ ದುಡಿತಾ ಇದ್ರೂ ಕೂಡ ಅವ್ರಿಗೆ ಅಷ್ಟೊಂದು ವ್ಯಾಲ್ಯೂ ಕೊಡಲ್ಲ. ಸೊ ಅದಾಗಿರ್ಬೋದು. ಅಟ್ಲೀಸ್ಟ್ ನಮ್ಮ ತಂದೆ ತಾಯಿಗಳನ್ನೇನೋ ಒಂದು ಚೆನ್ನಾಗಿ ನೋಡ್ಕೊಂಡಂತೆ ಎಷ್ಟೋ ಜನ ಯುವಕ ಯುವತಿಯರು ಕನಸು ಕಾಣ್ತಾ ಇರ್ತಾರೆ. ಸೊ ಅವ್ರಿಗೆ ಬೇಕಾಗಿರೋದು ಒಂದು ಉದ್ಯೋಗ ಅಷ್ಟೇ. ಅದನ್ನು ಪಡೆಯೋದಕ್ಕೆ ಇಷ್ಟೆಲ್ಲ ಶ್ರಮ ಪಡ್ತಾ ಇರ್ತಾರೆ. ಬಟ್ ಸರ್ಕಾರ ಸರಿಯಾಗಿ ನೋಟಿಫಿಕೇಷನ್ ಮಾಡಿಲ್ಲ ಅಂತಂದರೆ ಈ ಕಡೆ ಏಜ್ ಕೂಡ ಮುಗಿದು ಹೋಗ್ತಾ ಇದೆ. ಸೊ ಅದನ್ನು ತುಂಬ ಜನ ಆ ನೋವನ್ನು ಹೇಳಿಕೊಂಡು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಇದರಲ್ಲಿ ದಯವಿಟ್ಟು ನಮಗೆ ಈ ಸರ್ಕಾರದ ಆಡಳಿತನೇ ಬೇಡ, ರಾಷ್ಟ್ರಪತಿ ಆಡಳಿತವನ್ನು ಹೇರಿಬಿಡಿ ನಮ್ಮ ರಾಜ್ಯದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮನಸ್ಸಲ್ಲಿ ನೋವು, ಆ ಒಂದು ಆಕ್ರೋಶ. ಯಾಕೆ ಅಂತಂದರೆ, ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಹೋರಾಟವನ್ನು ಹತ್ತಿಕ್ಕೂ ಪ್ರಯತ್ನ ಮಾಡ್ತಾ ಇದೆ ಹೊರತು ನೇಮಕಾತಿ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಇಂಥ ದಿನ ಅಥವಾ ಇಂಥ ದಿನಾಂಕದೊಳಗೆ ಅನ್ನೋದಿಲ್ಲ. ಬರೀ 2 ದಿನದಲ್ಲಿ, ವಾರದಲ್ಲಿ, ಶೀಘ್ರ. ಅದೆಷ್ಟೋ ಜನ ಯುವಕ ಯುವತಿಯರು ಒಂದು ಪೊಲೀಸ್ ಹುದ್ದೆ, ಕಾನ್ಸ್ಟೇಬಲ್ ಹುದ್ದೆಗಾಗಿ ಹಬ್ಬಹಪಿಸ್ತಿದ್ದಾರೆ. ಅಟ್ಲೀಸ್ಟ್ ಒಂದು PSC ಮಾಡ್ಕೊಳ್ಳೋಣ, PSI ಮಾಡ್ಕೊಳ್ಳೋಣ, ಶಿಕ್ಷಕರಾಗೋಣ. ಅವರು ಇಷ್ಟು ದಿನ ಕಷ್ಟಪಟ್ಟು ಓದಿರುವಂಥ ಆ ಒಂದು ನಾಲೆಜ್ಗೆ, ಆ ಒಂದು ಜ್ಞಾನಕ್ಕೆ ಬೆಲೆ ಅಂತೂ ಸಿಗಬೇಕಾದ್ರೆ ಒಂದು ನೇಮಕಾತಿ ಆಗಬೇಕು, ಪರೀಕ್ಷೆ ಆಗಬೇಕು. ಅದಾಗಿಲ್ಲ ಅಂತಂದರೆ ಏನು ಮಾಡೋದು ಹೇಳಿ? ಸೊ ಈಗಾಗಲೇ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಎಲ್ಲವೂ ಮಾಡಾಗಿದೆ. ಇನ್ನು ಈ ರೀತಿಯಾಗಿ ಪತ್ರ ಬರೆದಾಗ ಕೂಡ ಕೆಲವರು ಅದಕ್ಕೂ ನೋಡಿ, ಒಂದು ವಿಷಯ ಹೇಳ್ತೀನಿ, ಪಾಪ ಅವರವ್ರ ನೋವು ಅವ್ರಿಗೆ ಏನಿರುತ್ತೋ ಗೊತ್ತಿರಲ್ಲ, ಅವರ ಕಷ್ಟವನ್ನು ಹೊರ ಹಾಕ್ಕೊಳ್ತಾರೆ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗಳು ಕೂಡ ವೈಯಕ್ತಿಕವಾಗಿ ನೀವು ಸ್ವಲ್ಪ ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ನೀವು ಕೂಡ ಏನು ಮಾಡ್ಬೋದು, ನನ್ನಿಂದ ಏನಾಗಲ್ಲ ಅನ್ನೋದಕ್ಕಿಂತ ನನ್ನಿಂದ ಏನು ಸಾಧ್ಯ ಅದನ್ನು ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ, ಇವತ್ತು ಒಬ್ಬರು ಇಬ್ಬರು ಯಾರೋ ಹೋರಾಟ ಮಾಡಲಿ, ಯಾರೋ ಮಾಡಲಿ ಅನ್ನೋಂಥದ್ದಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದು ಒಬ್ಬರು ಇಬ್ಬರಿಗೆ ಆಗುವಂಥ ಲಾಭ ಅಲ್ಲ. ನಾಳೆ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಬಿಟ್ಟರು ಅಂದರೆ 2 ಅಪ್ಲಿಕೇಶನ್ ಆಗ್ತೀರ, ಲಕ್ಷಾಂತರ ಜನ ಆಗ್ತೀರ. ನೋಡಿ, KS ಆಗಿರ್ಬೋದು, PDO ನೇಮಕಾತಿ ಇಲ್ಲ ಅಂತ ಆಗಲ್ಲ. ಅದ್ರ ಬಗ್ಗೆ ಯಾಕೆ ನಾವು ಅಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ ಅಂದರೆ, ನಾಳೆ ಈ ಒಂದು ಅಕ್ರಮವಾಗಿ ಹಣ ಕೊಟ್ಟು ಆಯ್ಕೆಯಾದವರು ನಾಳೆ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾರೆ. ಅವರ ಅಧಿಕಾರಿಗಳಿಗೆ ಅವರು ಹಣ ಮಾಡದೇ ಇರ್ತಾರ, ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಹೊಡಿತಾರೆ. ಸೊ ಅದರಿಂದ ಮತ್ತೆ ವ್ಯವಸ್ಥೆ ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ಈಗಲೇ ನಾವು ಅವ್ರನ್ನ ಆ ಒಂದು ಅಕ್ರಮವಾಗಿ ಆಯ್ಕೆ ಆಗುವಂಥವ್ರನ್ನ ತಡೆದ್ರೆ ಅಟ್ಲೀಸ್ಟ್ ನಮ್ಮಿಂದ ಒಂದು ಏನೋ ಒಂದು ಕೊಡುಗೆ ಸಮಾಜಕ್ಕೆ. ನೋಡಿ, ಈ ಒಂದು ವಿಷಯದಲ್ಲಿ ರಾಷ್ಟ್ರಪತಿಗಳು ಸ್ಪಂದಿಸ್ತಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಈ ಪತ್ರದಲ್ಲಿ ವ್ಯಕ್ತಪಡಿಸಿದಂಥ ಪದಗಳಿದೆಯಲ್ಲ, ಆ ನೋವು ನಿಜಕ್ಕೂ ಎಂಥವ್ರನ್ನೂ ಕೂಡ ಒಂದು ಕ್ಷಣ ಮೌನಕ್ಕೆ ಶರಣಾಗುವಂತೆ ಮಾಡುತ್ತೆ. ಎಷ್ಟೋ ಜನ ಆಸ್ಪಿರೆಂಟ್ಸ್ಗಳು, ನಾನು ಮೊನ್ನೆ ಹೇಳ್ತಲ್ಲ, ಒಂದು ಲೋಕಾಯುಕ್ತ ಕಚೇರಿಗೆ ಹೋದಾಗ ಅಲ್ಲಿಗೆ ದೂರು ಕೊಡೋದಕ್ಕೆ ನನ್ನ ಜೊತೆ ಬಂದಂಥ ಸ್ಪರ್ಧಾರ್ಥಿಯ ಬ್ಯಾಗನ್ನು ನೋಡಿದಾಗ ನನಗೆ ಒಂದು ಕ್ಷಣ ಕಣ್ಣಲ್ಲಿ ಬಂದು ಕಂಪ್ಲೀಟಾಗಿ ಜಿಪ್ಪು ಎಲ್ಲ ಹಾಳಾಗಿ ಹೋಗಿದೆ. ಕಾಲಲ್ಲಿ ಯಾವುದೋ ಒಂದು ಸೋದೋಗಿರೋ ಚಪ್ಪಲಿ ಹಾಕ್ಕೊಂಡಿದ್ದಾನೆ. ತುಂಬ ಕಷ್ಟ ಇದೆ. ಇದು ಹೇಳೋರಿಗೆ ನಾವು ಬಾಯಿಂದ ಹೇಳ್ಬೋದು, ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗಿಲ್ಲ. 100-200 ರೂಪಾಯಿಗೂ ಕೂಡ ಸ್ನೇಹಿತರ ಹತ್ರ ಟಿಫನ್ ಮಾಡೋಕ್ಕೆ, ಊಟ ಮಾಡೋಕ್ಕೆ ಸಾಲ ಕೇಳಿ ಇಸ್ಕೊಂಡು ಊಟ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಈ ಕಡೆ ಮನೆಯವ್ರನ್ನ ಹೆಂಗೆ ಕೇಳೋದು, ಯಾವ ಮುಖ ಇಟ್ಕೊಂಡು ಕೇಳೋದು? ಇಷ್ಟು ವರ್ಷ ಆಯಿತು, 25-26 ವರ್ಷ, 30 ವರ್ಷ ಆದರೂ ಹೆಂಗೆ ಮನೆಯಲ್ಲಿ ಹಣ ಕೇಳೋದು ಅನ್ನೋ ಒಂದು ಸ್ವಾಭಿಮಾನ ಎಷ್ಟೋ ಜನರಲ್ಲಿ. ಇವತ್ತು ಧಾರವಾಡ, ವಿಜಯಪುರ, ಬೆಂಗಳೂರಿನ PGಗಳಿಗೆ ಹೋಗಿ ಒಂದು ದಿನ ನೋಡಿಬಿಟ್ರೆ, ಬೆಳಿಗ್ಗೆ ಏನೋ ಟಿಫನ್ ಹಾಕ್ಸಿರ್ತಾರೆ, ಅದೆಲ್ಲೋ ಮಧ್ಯಾಹ್ನ ಅಷ್ಟು ರೈಸ್ ಎಲ್ಲ ಒಣಗಿರುತ್ತೆ, ಅದನ್ನೇ ತಿಂತಾರೆ. ಏನೇನೋ ಕಷ್ಟಪಡ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದರೆ ಆ ಬಡ ಮಕ್ಕಳ ಪ್ರತಿದಿನದ ಮನಸ್ಸಿನಲ್ಲಿ ಆಗುವ ಸಂಕಟ, ನೋವು, ವೇದನೆ ಅದು ನಿಮಗೆ ಒಂದಲ್ಲ ಒಂದು ದಿನ ಶಾಪವಾಗಿ ಕಾಡೋದು ಸತ್ಯ. ಯಾಕಂತಂದರೆ ಅದು ಶುದ್ಧ ಮನಸ್ಸುಗಳು, ಪರಿಶುದ್ಧ ಮನಸ್ಸುಗಳಿಂದ ನೋವಿರುತ್ತಲ್ಲ, ಅದು ಖಂಡಿತವಾಗಿ ಶಾಪ ಆಗಿ ಆಗುತ್ತೆ. ಯಾರೋ ಯಾವನೋ ಇನ್ನೊಬ್ಬನ 10 ಜನ ತುಳಿದವನ್ನ ನೋಯಿಸಿದ್ರೆ ಬೇರೆ, ಬಟ್ ಅವರು ಏನು ಕೇಳ್ತಾ ಇದ್ದಾರೆ?
ನಿಮ್ದೇನಾದರೂ ಹಣ ಕೊಡಿ ಅಂತಿದ್ದಾರೆ ಅಥವಾ ನಿಮ್ಮದೇನಾದರೂ ಬೇಡಿಕೆ ಇದೆಯಾ? ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಿ. ಜಾತಿ ರಾಜಕಾರಣ ಮಾಡೋದಕ್ಕೆ, ತಮ್ಮ ಮಕ್ಕಳಿಗೆ MLA ಮಾಡಿಸೋದಕ್ಕೆ, ಟಿಕೆಟ್ ವಿಷಯಕ್ಕೆಲ್ಲ ಲಾಬಿ ಮಾಡುವಂಥ ನೀವು ಅಷ್ಟು ದಿನದಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಯಾವೊಬ್ಬರ ಬೇಡಿಕೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದರೆ ನಿಮಗೆ ಮಾನವೀಯತೆ ಅನ್ನೋ ಪದದ ಅರ್ಥ ಆದರೂ ಗೊತ್ತಿದೆಯಾ ಅಂತ. ನೀವೇನೋ AC ಕಾರಲ್ಲಿ ಓಡಾಡ್ತೀರಾ, AC ಬಂದೇ ಇರ್ತೀರಾ, ಹೊರಗಡೆ ಬಿಸಿಲಲ್ಲಿ, ಬೇಸಿಗೆಯಲ್ಲಿ, ಈ ಬೇಸಿಗೆಯಲ್ಲೂ ಕೂಡ ಎಲ್ಲೋ ಅವ್ರ ತಂದೆ ತಾಯಿಗಳು ಹೊಲದಲ್ಲಿ ಕಷ್ಟಪಟ್ಟು 100 ರೂಪಾಯಿ ಕೂಲಿ ಮಾಡಿ ಮಕ್ಕಳ ಮೇಲೆ ಏನೋ ಕನ್ಸ್ಕೊಂಡಿರ್ತಾರೆ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದು ತಪ್ಪಲ್ಲ, ಆ್ಯಂಡ್ ಸರ್ಕಾರಿ ಹುದ್ದೆಯನ್ನು ನೆಚ್ಕೊಂಡು ಕೂತಿರೋದು ತಪ್ಪಲ್ಲ. ಆದರೆ ಅವ್ರು ಪಟ್ಟ ಪರಿಶ್ರಮಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಪಡೋಕ್ಕಾದ್ರೂ ಅವಕಾಶ ಕೊಡಿ. ಸೊ ದಯವಿಟ್ಟು ಇದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ಹೋದರೆ ಬೇರೆ ರೀತಿಯಾದಂಥ ಒಂದು ನಿರ್ಧಾರಗಳಾಗುತ್ತೆ. ನೋಡಿ, ಬೇರೆ ರಾಜ್ಯದವರಾಗಿದ್ದರೆ ರೋಡಲ್ಲಿ ಬೆಂಕಿ ಹಚ್ಚೋದು, ಗಲಾಟೆ ಮಾಡೋದೆಲ್ಲ ಮಾಡ್ಬೋದು. ನಮ್ಮ ರಾಜ್ಯದಲ್ಲಿ ತುಂಬ ತಿಳುವಳಿಕೆ ಇರುವಂಥ ಯುವಜನತೆ ಇದ್ದಾರೆ. ಅದೇ ಸಮಸ್ಯೆ ಆಗಿರುವಂಥದ್ದು. ಬೇರೆ ರಾಜ್ಯಗಳ ರೀತಿ ಹೋರಾಟಗಳು ದಂಗೆ ರೂಪದಲ್ಲಿ ಪಡ್ಕೋಬೇಕು. ನಮ್ಮಲ್ಲಿ ಹಂಗೆ ಮಾಡಲ್ಲ, ಯೋಚನೆ ಮಾಡ್ತಾರೆ, ತಿಳುವಳಿಕೆ ಇದೆ, ಬೇಡ ಆ ರೀತಿ ಕಾನೂನು ಕೈಗೆತ್ತಿಕೊಳ್ಳೋದು ಅಂತ ತಿಳ್ಕೊಳ್ತಾರೆ. ಸೊ ಅದೇ ಸರ್ಕಾರಕ್ಕೆ ವರದಾನ ಆಗಿಬಿಟ್ಟಿದೆ. ಇವರು ಏನೂ ಮಾಡಲ್ಲ, ಹೆಂಗಿದ್ರು ಒಂದಿನ ಹೋರಾಟ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಯಾಕೆ ತಲೆ ಕೆಡಿಸ್ಕೊಳ್ದು? ಇವ್ರೇನು ನಮಗೇನು ವೋಟ್ ಬ್ಯಾಂಕ್ ಅಲ್ಲ, ಕ್ಯಾಸ್ಟ್ ವೈಸ್ ಇವ್ರನ್ನೇನು ಜಾತಿ ಆಧಾರದಲ್ಲಿ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನುವಂಥ ಸತ್ಯ ಅವ್ರಿಗೆ ಅರಿವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಮೊನ್ನೆ ಉಪಚುನಾವಣೆಯಲ್ಲಿ ಚೆನ್ನಾಗಿ ಮತ್ತೆ ನಾವು ಗೆದ್ವಿ, ಮತ್ತೆ ಮುಂದಿನ ಸಲ ಯಾವುದೋ ಒಂದು ಇಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋಣ ಅನ್ನೋ ಒಂದು ಸ್ಥಿತಿಯಲ್ಲಿ ಸರ್ಕಾರಗಳಿದೆ. ಸೊ ಈ ಗ್ಯಾರಂಟಿ ಅನ್ನೋದು ಏನಿದೆಯಲ್ಲ, ಇದು ಓದಿದಂಥವರಿಗೆ ಬಿಡಿ, ಓದಿರೋ ಜನಗಳಿಗೆ ಅದೇ ಒಂದು ಖುಷಿ ವಿಚಾರ. ಇವತ್ತು ನಾನು ಹೇಳ್ತಿದ್ದೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು MLA ಸ್ಥಾನಗಳನ್ನು ಗೆದ್ದಿದೆ. ಕಾರಣ ನಮ್ಮಲ್ಲಿ ಆರಾಮಾಗಿ ಜನರನ್ನ ನಂಬಿಸ್ಬಿಡ್ತಾರೆ. ನಮ್ಮ ಜನಗಳು ಹಾಗೆ ಆರಾಮಾಗಿ ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಯಾರು ಬೇಕೋ ನಾಯಕರನ್ನಾಗಿ ಮಾಡಿಬಿಡ್ತಾರೆ. ಒಂದು ಓಟ್ ಅಲ್ವಾ, ಹಾಕ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಬಟ್ ಆ ಒಂದು ಓಟು ನಮ್ಮ ಭವಿಷ್ಯವನ್ನು ಇವತ್ತು ಕಿತ್ಕೊಳ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನೀವು ಬರೆದಂಥ ಪತ್ರದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಯಾರು ಈ ಪತ್ರವನ್ನು ಬರೆದಿರುವಂಥ ಆಸ್ಪಿರೆಂಟ್ಸ್ ಇದ್ದೀರಾ, ಖಂಡಿತವಾಗಿಯೂ ನನಗೆ ಬೆಳಗ್ಗೆ ಇದನ್ನು ಓದಿದ ಮೇಲೆ ಅನ್ನಿಸ್ತು, ತುಂಬ ನಿಮ್ಮ ನೋವಿನ ಮನದಾಳದ ಮಾತುಗಳನ್ನು ಇದರಲ್ಲಿ ಅಚ್ಚೊತ್ತಿದಂತೆ ಬರೆದಿದ್ದೀರಾ. ಸೊ ಖಂಡಿತವಾಗಿ ನಿಮ್ಮ ಒಂದು ಕಷ್ಟಕ್ಕೆ ಆ ಸರ್ಕಾರ ಸ್ಪಂದಿಸುತ್ತೋ ಇಲ್ಲೋ ದೇವರಂತೂ ಸ್ಪಂದಿಸ್ತಾ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಿ ಇಷ್ಟೊಂದು ತಾತ್ಸಾರ ಮಾಡ್ತಾ ಇರುವಂಥದ್ದು, ಈ ರೀತಿಯಾದಂಥ ಮನೋಭಾವ ಆಳುವ ವರ್ಗಕ್ಕೆ ಇರಬಾರ್ದಾಗಿತ್ತು. ಬಟ್ ಏನು ಮಾಡ್ತೀರ, ನಮ್ಮ ದುರದೃಷ್ಟ ಇದೆ. ನೋಡೋಣ ಎಲ್ಲಿವರೆಗೂ ಇದಕ್ಕೆ ಕೊನೆ ಸಿಗಲ್ಲ, ಕೊನೆ ಸಿಗೋ ಹಾಗೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಪ್ರಯತ್ನ ಮಾಡೋಣ. ಧನ್ಯವಾದಗಳು.